ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅನ್ನುವಂತ ವಿಚಾರಕ್ಕೆ ಅವರ ಆಪ್ತಬಣ ಡೆಲ್ಲಿಗೆ ಹೋಗಿತ್ತಲ್ಲ, ವಾಪಸ್ ಆಗಿದ್ದಾರೆ. ಡೆಲ್ಲಿಯಿಂದ ವಾಪಸ್ ಆದ ಡಿಸಿಎಂ ಡಿ.ಕೆ. ಶಿವಕುಮಾರ್ ಆಪ್ತಬಣ ಡಿ.ಕೆ.ಶಿಗೆ ಸಿಎಂ ಸೀಟ್ ಕೊಡಿಸೋದಕ್ಕೆ ಹೋಗಿ ಬರಿಗೈನಲ್ಲಿ ವಾಪಸ್ ಬಂದಿದ್ದಾರೆ. ಹೈಕಮಾಂಡ್ ಭೇಟಿಯ ಅವಕಾಶ ಸಿಗದೆ ಸಪ್ಪೆ ಮೊರೆ ಹಾಕೊಂಡು ವಾಪಸ್ ಆಗ್ತಿದ್ದಾರೆ. ಸಪ್ಪೆ ಮೊರೆ ಹಾಕೊಂಡು ರಿಟರ್ನ್ ಆಗಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಟೀಮ್. ಶಾಸಕರಾದ ಎಚ್.ಸಿ. ಬಾಲಕೃಷ್ಣ, ನಯನ ಮೋಟಮ್ಮ, ಶರತ್ ಬಚ್ಚೇಗೌಡರು ಸೇರಿದಂತೆ ಉದಯ್ ಕದಲೂರು, ಇಕ್ಬಾಲ್ ಹುಸೇನ್ ಹಾಗೆ ಶಿವಗಂಗಾ ಬಸವರಾಜ್ ತಮ್ಮಣ್ಣನವರ್ ವಾಪಸ್ ಆಗಿದ್ದಾರೆ. ಈ ಹಿಂದೆ ಯಾವಾಗ ಯತೀಂದ್ರ ಸಿದ್ದರಾಮಯ್ಯ ಅವರು ಮುಂದಿನ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಹೊಸ ಸ್ಫೋಟಕ ಬಾಂಬ್ ಹಾಕಿದ್ರು, ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ಅಂಗಳಕ್ಕೆ ಹೋದ್ರು. ಆದರೆ ಮೀಟ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ, ಬರಿಗೈನಲ್ಲಿ ವಾಪಸ್ ಬಂದ್ರು. ಸೇಮ್ ಆಸ್ ಇಟ್ ಈಸ್ ಅವರ ಟೀಮ್ನವ್ರಿಗೂ ಕೂಡ ಅದೇ ಗತಿ ಎದುರಾಗಿದೆ. ಅಂದ್ರೆ ಒಂದಲ್ಲ ಅಂತ ಎರಡೇ ಟೀಮ್ ಹೋಗಿತ್ತು. ಮೊದಲು ಚಲುವರಾಯಸ್ವಾಮಿ ಟೀಮ್ ಹೋಗಿತ್ತು, ಅದಾದ್ಮೇಲೆ ಅವತ್ತಿನ ನೆಕ್ಸ್ಟ್ ಡೇ ಮಲ್ಲಿಕಾರ್ಜುನ ಖರ್ಗೆ ಅವರು ಶುಕ್ರವಾರದ ದಿನ ಏನು ಖಾಸಗಿ ಕಾರ್ಯಕ್ರಮ ಇದೆ ಅಂತ ಬೆಂಗಳೂರಿಗೆ ಬಂದಿದ್ರು. ಅಂದ್ರೆ ಒಂದು ಕಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಆಗೋದಕ್ಕೂ ಆಗ್ಲಿಲ್ಲ, ಇನ್ನು ರಾಹುಲ್ ಗಾಂಧಿ ಅವರ ಭೇಟಿ ಕೂಡ ಸಾಧ್ಯ ಆಗಿರಲಿಲ್ಲ. ಅದಾದ್ಮೇಲೆ ಮತ್ತೆ ಬಾಲಕೃಷ್ಣ ಅವರು ಸೇರಿದಂತೆ ಎಚ್.ಸಿ. ಬಾಲಕೃಷ್ಣ, ನಯನ ಮೋಟಮ್ಮ, ಶರತ್ ಬಚ್ಚೇಗೌಡರು ಹಾಗೆ ಉದಯ್ ಕದಲೂರು ಸೇರಿದಂತೆ ಇಕ್ಬಾಲ್ ಹುಸೇನ್, ಶಿವಗಂಗಾ ಬಸವರಾಜ್ ತಮ್ಮಣ್ಣನವರೆಲ್ಲ ಸೇರ್ಕೊಂಡು ಮತ್ತೊಂದು ಟೀಮ್ ಮಾಡ್ಕೊಂಡ್ರು. 7 ಜನ ಕೂತ್ಕೊಂಡು ಮೀಟಿಂಗ್ ಮಾಡಿದ್ದೇನು. ಅದಾದ್ಮೇಲೆ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಹೋದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು ಏನಂದ್ರು, ಅದಕ್ಕೂ ನನಗೂ ಸಂಬಂಧ ಇಲ್ಲ, ಅವರು ಕೂಡ ಮಂತ್ರಿ ಆಕಾಂಕ್ಷಿಗಳು, ಹಾಗಾಗಿ ಹೋಗಿರಬಹುದು ಅಂತ ಒಂದು ಕಡೆ ಎಲ್ಲೋ ಅವ್ರನ್ನು ಬಿಟ್ಕೊಡೋದಕ್ಕಾಗದೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತ ಮಾತನಾಡಿದ್ರು. ಒಟ್ನಲ್ಲಿ ಅಲ್ಲೂ ಕೂಡ ಹೈಕಮಾಂಡ್ ಸಿಗ್ಲಿಲ್ಲ, ಸಪ್ಪೆ ಮೊರೆ ಹಾಕೊಂಡು ವಾಪಸ್ ಆಗಿದ್ದಾರೆ. ಇನ್ನೊಂದು ಕಡೆ ಎಐಸಿಸಿ ಅಧ್ಯಕ್ಷರು ಬಂದಿದ್ದಾರೆ, ವರದಿಯನ್ನೆಲ್ಲ ರಿಪೋರ್ಟ್ನ ರೆಡಿ ಮಾಡ್ಕೊಂಡಿದ್ದಾರೆ. ಅದನ್ನ ಕೂಡ ಹೈಕಮಾಂಡ್ನ ಮುಂದಿಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಇವತ್ತು ಅಥವಾ ನಾಳೆ ಇಡಬಹುದು, ಯಾಕಂದ್ರೆ ನೆನ್ನೆನೆ ದೆಹಲಿ ಅಂಗಳಕ್ಕೆ ತಲುಪಿದ್ದಾರೆ. ಒಟ್ನಲ್ಲಿ ಒಂದು ಕಡೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಬೀಸ್ತಾ ಇರೋದು ದೊಡ್ಡ ಮಟ್ಟಿಗೆ ಬೆಳವಣಿಗೆ ಆಗ್ತಾ ಇದ್ರೆ, ಇದನ್ನೆಲ್ಲ ಹದ್ದಿನ ಕಣ್ಣಿಡೋದ್ರ ಮೂಲಕ, ಇಂಟೆಲಿಜೆನ್ಸ್ ಮೂಲಕ ಸಿಎಂ ಸಿದ್ದರಾಮಯ್ಯ ಬಣದವರು ಕೂಡ ಮತ್ತೊಂದು ಕಡೆ ಪಟ್ಟಿ ರೆಡಿ ಮಾಡ್ಕೊಳ್ತಿದ್ದಾರೆ. ಏನೇನು ಮಾಡ್ತಿದ್ದಾರೆ, ಬಹಿರಂಗವಾಗಿ ಬೇಡ ಅಂದ್ರೂ ಕೂಡ ಅವರ ಚಟುವಟಿಕೆಗಳು ಏನಿದೆ, ಆಕ್ಟಿವಿಟೀಸ್ ಏನಿದೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಒಟ್ನಲ್ಲಿ ಎಲ್ಲವೂ ಯಾವಾಗ ಸ್ಟಾಪ್ ಆಗುತ್ತೋ, ಇನ್ನೇನು ಕೆಲವೇ ದಿನಗಳಿದೆ, 4-5 ದಿನಗಳು ಮಾತ್ರ ಬಾಕಿ ಇರೋದು. ನವೆಂಬರ್ ಕಂಪ್ಲೀಟ್ ಆಗೋದಕ್ಕೆ ಕ್ರಾಂತಿ ಆಗತ್ತಾ, ಬರೀ ಭ್ರಾಂತಿಯಾಗಿ ಉಳ್ಕೊಳತ್ತಾ, ಎಲ್ಲವನ್ನ ಕೂಡ ಕಾದು ನೋಡಬೇಕು.